ಅರ್ತಿದ್ದೀವಿ. ಹಾಗಾದ್ರೆ ಈಗ ಏನು ಅಂತಂದ್ರೆ ಏನಿಲ್ಲ, ಮೊದಲ ಸಂಘಟನೆ ಮಾಡೋ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಧ್ಯದಲ್ಲಿ ಏನು ತಂದು ಹೇಳ್ತಾ ಇದ್ದಾರಲ್ಲ ಇದು ತಪ್ಪು ಅನ್ನೋ ಸಂದೇಶಗಳು ಬಿತ್ತು. ಜೊತೆಗೆ ಅವರಿಬ್ಬರು ಒಂದಿದ್ದೀವಪ್ಪ ಅನ್ನುವಂಥ ಮಾತನ್ನು ಹೇಳೋ ಜೊತೆಗೆ ಈಗ ಇರುವವರಲ್ಲೇ ಯಾರು ಪಕ್ಷಕ್ಕೆ ನಿಷ್ಠಾವಂತರಿದ್ದಾರೆ ಅವ್ರ ಮುಂದೆ ಹಾಕೊಂಡು ಹೋಗುವಂಥದ್ದು ಮತ್ತು ಹೊಸ ಒಂದು ಏನಪ್ಪ ನೀರಲ್ಲಿ ತಗೋಬೇಕಾಗಿದೆ, ಹೊಸ ಈಗಾಗಲೇ ಕಟ್ಟಲಿಕ್ಕೆ ಸೇವಾದಳದ ಮೂಲಕ ಹೊಸ ಹುಡುಗರು ಹೊಸ ರಕ್ತ ಇದ್ರಲ್ಲಿ ಬರಬೇಕಾಗಿದೆ. ಅದು ಬಂದರೆ ಕಾಂಗ್ರೆಸ್ ಬದಲಾವಣೆ ಆಗೋ ಸಾಧ್ಯತೆ ಇದಾವೆ. ಯಾಕಂದ್ರೆ ಗಾಂಧೀಜಿಯವರ ನೆಲೆಯಲ್ಲಿ ಹೋದ್ರಣ ಇದಕ್ಕೆ ಪರಿಹಾರ. ಅದ್ರ ಬಿಟ್ಟರೆ ಗಾಂಧೀಜಿಯವ್ರ ವ್ಯಕ್ತಿತ್ವವನ್ನು ಬಿಟ್ಟು ಬೇರೆ ಕಡೆ ಹೊರಟು ಹೋದ್ರೆ ಇದು ಡೈಲ್ಯೂಟ್ ಆಗ್ತದೆ, ಮತ್ತು ಸಂಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪಾದಯಾತ್ರೆ ಇನ್ನುಳಿದ ಮೂಲಕ ಇವತ್ತು ರಾಹುಲ್ ಗಾಂಧಿ ಎಲ್ಲಿ ದೇಶ ತುಂಬ 99 MP ತಂದಿದ್ದಾರೆ, ನಾನದಲ್ಲ, ಅದು ಇನ್ನೂ ಭಾಳಷ್ಟು ಆಗಬೇಕಾಗ್ಯದ. ಯಾಕಂದರೆ ಅವತ್ತು ಮೊದಲು ಸಂಘಟನೆ ಸೇವಾದಳ ಗಟ್ಟಿ ಆಗುವಂಥದ್ದು ಆಗಬೇಕು. ಆ ದಿಶೆಯಲ್ಲಿ ಶಿಸ್ತು ಕಲಿಬೇಕು ಅನ್ನುವಂಥ ದಿಗ್ವಿಜಯ್ ಸಿಂಗ್ನ ಮಾತನ್ನು ಸಲಹೆಯನ್ನು, ಶಶಿ ತರೂರ್ ಮಾತನ್ನ ಸಲಹೆಯನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಟೀಕೆಗಳು ಬಂದಾಗ ಅದು ಸ್ವೀಕಾರ ಮಾಡಿ ಅದಕ್ಕೆ ಪ್ರತಿಸ್ಪಂದಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಹೋಗಲಿ. ಮತ್ತು ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೆ ಹೊಸದಾದಂಥ ಸಿದ್ಧಾಂತವನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಓದಿದ್ದಾರೆ, ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಈ ಕೆಲವು 4-5 ವರ್ಷದಿಂದ ಭಾಳಷ್ಟು ಅನುಭವ ಕಲ್ತಿದ್ದಾರೆ, ಅನುಭವ ಆಗಿದೆ ಅವ್ರಿಗೆ. ಕಾಲ್ನಡಿಗೆಯಿಂದ ಆಗಿರ್ಬೋದು, ಅದು ಇನ್ನುಳಿದ ಬಸ್ ಯಾತ್ರೆಯಿಂದ ಆಗಿರ್ಬೋದು, ಇಲ್ಲಿ ದೇಶವನ್ನು ಸುತ್ತ ಹಾಕಿದ್ದಾರೆ. ಇದಕ್ಕೇನು ಬೇಕಾಗಿದೆ ಗೊತ್ತಾಗಿದೆ, ಮತ್ತು ಗಾಂಧೀಜಿಯವರು ಅರ್ಥ ಆಗಿದ್ದಾರೆ ಅವ್ರಿಗೆ. ಆ ನೆಲೆಯಲ್ಲಿ ಹೋದ್ರೆ ಈ RSS ಸಂಘಟನೆ ತಾನೇ ಆಗ್ತದೆ ರೀ. ಮತ್ತು ಆ್ಯಕ್ಚುಲಿ RSS ಅಂತ ತಲೆ ಹಿಡಿದ ಗಾಂಧಿ ಸಿದ್ಧಾಂತ ಇದು ಗೊತ್ತಿಲ್ಲ ನಮಗೆಲ್ಲ. ಯಾಕಂದರೆ ಗಾಂಧೀಜಿಯವರು ಬರೆದು ಹೋಗಿದ್ದಾರೆ, ಎಂದೋ ಈ ದೇಶದ ಏನಪ್ಪ ಇತಿಹಾಸ ಬದಲಾಗಿ ಹೋಗ್ಬಿಡ್ತದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಗಾಂಧೀಜಿಯವರು ಬಂದು ಹಿಂದುತ್ವವನ್ನು ಹಿಡಿದ್ರು, ಆದರೆ ಅವ್ರು ಹಿಂದುತ್ವ ಹೇಗಿತ್ತಂದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥ, ಎಲ್ಲರನ್ನೂ ತೆಕ್ಕಲ್ಲಿ ತೆಗೆದುಕೊಂಡು ಹೋಗುವಂಥ, ಕೂಡಿ ಬದುಕುವಂಥ, ವೈವಿಧ್ಯತೆಯಲ್ಲಿ ಏಕಚಿಂತ ಇರುವಂಥ ಸಿದ್ಧಾಂತ ಇತ್ತು. ಹೀಗಾಗಿ ಆ ಸಿದ್ಧಾಂತ, ಗಾಂಧೀಜಿಯವರ ಸಿದ್ಧಾಂತವನ್ನು ನಿಜವಾಗಿ ನೆಹರು ಅವರು ಕರೆಕ್ಟಾಗಿ ತಂದಿದ್ರೆ, ಹಳ್ಳಿಗಳಿಗೆ ಡಿಸೆಂಟ್ರಲೈಸ್ಮೆಂಟ್ ಅಧಿಕಾರ ಬೆಳೆಸಿದ್ರೆ ಹಳ್ಳಿಗಳಿಂದ ಇನ್ನುಳಿಗಳಿಂದ ಅಲ್ಲಿ ನಾಯಕರು ಬರ್ತಾಯಿದ್ರು. ಇವತ್ತು ಕಾಂಗ್ರೆಸ್ಸಿಗೆ ದುಸ್ಥಿತಿ ಬರ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಈ ದಿಶೆಯಲ್ಲಿ ನಿಧಾನಕ್ಕೆ ಗಾಂಧೀಜಿಯವರುಗಳು ಹೊರಳುತ್ತಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರಿಂದಾಗಿ ಕಾಂಗ್ರೆಸ್ ಹೊಸ ಜೀವ ಬಂದೇ ಬರ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಈ ಸಮಯದಲ್ಲೇ ದಿಗ್ವಿಜಯ್ ಸಿಂಗ್ ಅಂತ ಇದ್ದಿದ್ರಲ್ಲೇ ದ ಬೆಸ್ಟ್ ಮ್ಯಾನ್, ಶಶಿ ತರೂರ್ ಇರ್ಬೋದು, ಇಲ್ಲ ಅಂತಲ್ಲ, ಅಂಥವರು ಇವ್ರ ಜೊತೆಗೆ ಉಳ್ಕೊಂಡ ಹೊಸ ಯುವಕರನ್ನು ಇಲ್ಲಿ ಸೇರಿಸ್ಕೊಂಡ ಗಾಂಧೀಜಿಯವರ ಒಂದೇನು ಡಿಸೆಂಟ್ರಲೈಸ್ಡ್ ಪವರ್ ಎಲ್ಲರೂ ಉದ್ಯೋಗ ಸಿಗುವಂಥ ಏನು ಕೃಷಿ ಅದ, ಕೃಷಿ ಆಧಾರಿತ ಮತ್ತು ಮಾರ್ಕೆಟ್ ಓರಿಯೆಂಟೆಡ್. ಈಗಾಗಲೇ ಭಾಳ ಸಲ ಹೇಳಿದ್ದೀನಿ ಮಾತನ್ನು.